ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಮಸಾಲ ಅಕ್ಕಿ ಹಪ್ಪಳನ ಹೇಗೆ ಮಾಡೋದು ಅಂತ ನೋಡೋಣ. ಎಣ್ಣೆಲಿ ಹಾಕಿದ್ರೆ ಈ ಥರ 4 ಪಟ್ಟು ಅಗಲ ಆಗಬೇಕು, ಹಗುರವಾಗಿರಬೇಕು, ತಿನ್ನೋದಕ್ಕೆ ರುಚಿಯಾಗಿರಬೇಕು ಮತ್ತು ಬಾಯಲ್ಲಿಟ್ಟರೆ ಕರಗಬೇಕು. ಆ ಥರ ಹಪ್ಪಳ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ನ ಹೇಳ್ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮಸಾಲ ಹಪ್ಪಳ ಮಾಡೋದಕ್ಕೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರೋ ಅಕ್ಕಿ ಹಿಟ್ಟನ್ನ ತೊಗೊಳ್ಳಿ. 1/4 ಕಪ್ಪಷ್ಟು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ. ಜೋಳದ ಹಿಟ್ಟು ಹಾಕೋದ್ರಿಂದ ಏನು ಉಪಯೋಗ ಅಂತ ಮುಂದೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ 3 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 3 ಟೇಬಲ್ ಸ್ಪೂನಷ್ಟು ಸಾಬುದಾನ, 6 ಟೇಬಲ್ ಸ್ಪೂನ್ ಅಥವಾ ಒಂದು ಸಣ್ಣ ಬೌಲಲ್ಲಿ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಟೀ ಸ್ಪೂನಷ್ಟು ಕಾಳುಮೆಣಸನ್ನ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು. ಎಷ್ಟು ಸಣ್ಣಗಾಗುತ್ತೆ ಅಷ್ಟು ಸಣ್ಣದಾಗಿ ಪೌಡ್ರ್ ಮಾಡ್ಕೊಳ್ಳಿ. ಉದ್ದಿನಬೇಳೆ ಪೂರ್ತಿ ಸಣ್ಣ ಆಗಲ್ಲ, ರವೆ ರವೆ ಥರ ಇರುತ್ತೆ, ಈ ಥರ ತರಿ ತರಿ ಅಂತೀವಲ್ಲ ಹಾಗೆ. ಆಮೇಲೆ ಬೇಯಿಸ್ಕೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ. ಇದನ್ನು ಜೋಳದ ಹಿಟ್ಟಿನ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. 1 ಬೌಲ್ ಅಕ್ಕಿ ಹಿಟ್ಟಿಗೆ 1 ಈರುಳ್ಳಿ ಸಾಕಾಗತ್ತೆ. ಮತ್ತು ರುಬ್ಕೊಳ್ಳೋದ್ರಿಂದ ಇದನ್ನು ಹಾಗೆ ಸ್ಲೈಸಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. kg ಅಳತೆಯಲ್ಲಿ ಮಾಡುವಾಗ 4ರಿಂದ 5 ಈರುಳ್ಳಿ ಬೇಕಾಗುತ್ತೆ. 3 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೋಬೋದು ಕರಿಬೇವು ಮತ್ತು ಕೊತ್ತಂಬರಿನ, ಏನು ತೊಂದರೆ ಇಲ್ಲ. 6ರಿಂದ 7 ಹಸಿಮೆಣಸಿಕಾಯಿನ ಹಾಕೋತಾ ಇದ್ದೀನಿ. ಹೆಚ್ಚು ಖಾರ ಬೇಕನ್ನೋರು 10ವರೆಗೂ ಹಾಕ್ಕೋಬೋದು. ಇದೆಲ್ಲನೂ ಗ್ರೈಂಡ್ ಮಾಡ್ಕೊಳ್ಳೋಣ. ಬೇಕಾದರೆ ಒಂದು 2 ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಹಪ್ಪಳದ ಹಿಟ್ಟನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕುಕ್ಕರ್ನ ತೊಗೊಂಡಿದ್ದೀನಿ. ದಪ್ಪ ತಳದ ಪಾತ್ರೆ ಆದ್ರೂ ಉಪಯೋಗಿಸ್ಬೋದು. ಕುಕ್ಕರ್ ತಳ ದಪ್ಪವಾಗೂ ಇರುತ್ತೆ, ಹ್ಯಾಂಡಲ್ ಇರೋದ್ರಿಂದ ತಿರುಗಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. 1 ಕಪ್ ಹಿಟ್ಟಿಗೆ 2ರಷ್ಟು ನೀರು ಹಾಕ್ಕೋಬೇಕು. ನನಗಿಲ್ಲಿ ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎಲ್ಲ ಸೇರಿ 1.5 ಕಪ್ ಆಗಿದೆ. ನಾನು 3 ಲೋಟ ಅಷ್ಟು ನೀರನ್ನ ಹಾಕಿ ಕುದಿಸ್ಕೊಂಡಿದ್ದೀನಿ. ನೀರು ಕುದಿಯುವಾಗ ರುಬ್ಕೊಂಡಿದ್ದಂಥ ಪೇಸ್ಟ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹಾಕಿ ರುಬ್ಬಿರೋದ್ರಿಂದ ನೀರು ಕಲರ್ ಚೇಂಜ್ ಆಗುತ್ತೆ. ಈ ಥರ ಕಲರ್ ಚೇಂಜ್ ಆಗಬಾರ್ದು ಅಂದರೆ ನೀರು ಹಾಕದೆ ತರಿ ತರಿಯಾಗಿ ರುಬ್ಕೊಳ್ಳಿ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆದ ನಂತರ ಜೀರಿಗೆ, ಅಜ್ವೈನ್ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಹಪ್ಪಳ ಖಾರನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಪ್ಪಳ ಖಾರ ಪ್ರಾವಿಷನ್ ಸ್ಟೋರ್ಗಳಲ್ಲೆಲ್ಲ ಸಿಕ್ಕತ್ತೆ. ಸಿಕ್ಕಿಲ್ಲ ಅಂದರೆ ಸ್ವಲ್ಪ ಅಡುಗೆ ಸೋಡಾನು ಕೂಡ ಉಪಯೋಗಿಸ್ಕೋಬೋದು. ಇದೆಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡಿ. ಸ್ವಲ್ಪ ಉಪ್ಪು ಖಾರ ಮುಂದೆ ಇರಬೇಕು, ಇಲ್ಲ ಅಂದರೆ ಸ್ವಲ್ಪ ಸೇರಿಸ್ಕೊಳ್ಳಿ. ಸ್ಟವ್ನ ಲೋ ಫ್ಲೇಮಿಗೆ ಇಟ್ಬಿಟ್ಟು ನಿಧಾನವಾಗಿ ಒಂದೇ ಹತ್ರ ಹಿಟ್ಟನ್ನ ಹಾಕ್ಕೋಬೇಕು. ನಂತರ ನಿಧಾನವಾಗಿ ಹಿಟ್ಟನ್ನ ಒಳಗಡೆ ಪ್ರೆಸ್ ಮಾಡಿಕೊಂಡು ನಿಧಾನವಾಗಿ ತಿರುಗಿಸ್ಕೊತ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ನೀರೊಟ್ಟಿಗೆ. 1ಕ್ಕೆ 2ರಷ್ಟು ನೀರನ್ನ ಹಾಕ್ಕೊಂಡ್ರೆ ಕರೆಕ್ಟ್ ಅಳತೆನಲ್ಲಿರುತ್ತೆ. ಈ ಥರ ನಿಧಾನವಾಗಿ ತಿರುಗಿಸ್ಕೋಬೇಕು. ಆದಷ್ಟು ಸ್ವಲ್ಪ ದೊಡ್ಡ ಪಾತ್ರೆನ ಉಪಯೋಗಿಸಿ. ನಾನು ತೊಗೊಂಡಿದ್ದ ಕುಕ್ಕರ್ ಸ್ವಲ್ಪ ಚಿಕ್ಕದಾಯಿತು ನಾನು ತೊಗೊಂಡಿದ್ದ ಅಕ್ಕಿ ಹಿಟ್ಟಿಗೆ, ಹಾಗಾಗಿ ನಿಧಾನವಾಗಿ ತಿರುಗಿಸ್ಕೊಂಡು ಮ್ಯಾನೇಜ್ ಮಾಡಿದ್ದಾಯಿತು. ಪಾತ್ರೆ ದೊಡ್ಡದಿದ್ದರೆ ತಿರುಗಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇದು ಮುದ್ದೆ ಮಾಡೋ ಥರನೇ ನಿಧಾನವಾಗಿ ತಿರುಗಿಸ್ಕೊಂಡು ಹಿಟ್ಟನ್ನ ಬೇಯಿಸ್ಕೋಬೇಕು. ಮುದ್ದೆ ಮಾಡುವಾಗ ಹಿಟ್ಟು ಸ್ವಲ್ಪ ಇರುತ್ತೆ, ಈಸಿಯಾಗಿ ತಿರುಗಿಸ್ಕೋಬೋದು. ಇದು ಸ್ವಲ್ಪ ಕಷ್ಟ, ನಿಧಾನವಾಗಿ ತಿರುಗಿಸ್ಕೋಬೇಕು. ಜೋಳದ ಹಿಟ್ಟು ಹಾಕೋದ್ರಿಂದ ಹಪ್ಪಳ ಹಗುರವಾಗಿ ರುಚಿಯಾಗಿ ಬರುತ್ತೆ. ಜೋಳದ ಹಿಟ್ಟು ಹಾಕೋದ್ರಿಂದ ಹಪ್ಪಳದ ರುಚಿನೇ ಬೇರೆ. ಟ್ರೈ ಮಾಡಿ ನೋಡಿ ಒಂದು ಸಾರಿ. ನಾವು ಚಿಕ್ಕವರಿರುವಾಗ ನಮ್ಮ ಮನೆಗಳಲ್ಲೆಲ್ಲ ಹೀಗೇ ಮಾಡ್ತಾ ಇದ್ದಿದ್ದು. ಜೋಳ ಮತ್ತು ಅಕ್ಕಿ ಎರಡನ್ನೂ ಸೇರಿಸಿನೇ ಹಪ್ಪಳ ಮಾಡ್ತಾಯಿದ್ರು. ಆಗೆಲ್ಲ ಜೋಳನ ನೆನೆಸಿ ಕುಟ್ಟಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಮಿಷಿನ್ಗೆ ಹಾಕಿಸಿ ಮಾಡ್ತಾಯಿದ್ರು. ನಮಗೆಲ್ಲ ಇವಾಗ ಇನ್ಸ್ಟಂಟಾಗಿ ಆಗಬೇಕಲ್ವ, ಹಾಗಾಗಿ ಜೋಳದ ಹಿಟ್ಟನ್ನ ಉಪಯೋಗಿಸಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಮುಚ್ಚಿಟ್ಟು ಒಂದು 10 ನಿಮಿಷ ಬೇಯಿಸ್ಕೋಬೇಕು. ನಡುವೆ 1-2 ಸಾರಿ ಮಿಕ್ಸ್ ಮಾಡಿಕೊಂಡು ತಳ ಒತ್ತದೇ ಇರೋ ಹಾಗೆ ನೋಡ್ಕೊಳ್ಳಿ. ಹಿಟ್ಟು ಚೆನ್ನಾಗಿ ಬೆಂದರೆ ಹಪ್ಪಳ ಮುರಿದೋಗೋದು, ನಡುವೆ ಸೀಳೋದು, ಒಣಗಾಕಿದಾಗ ಆ ಥರ ಎಲ್ಲ ಆಗಲ್ಲ. ಹಿಟ್ಟು ಚೆನ್ನಾಗಿ ಬೆಂದಾದಮೇಲೆ ಸ್ಟವ್ನ ಆಫ್ ಮಾಡಿ ಒಂದು ಅರ್ಧದಿಂದ 3/4 ಗಂಟೆ ತಣ್ಣಗಾಗೋದಕ್ಕೆ ಬಿಡಬೇಕು. ಅರ್ಧ 3/4 ಗಂಟೆ ಆಗಿದೆ ನೋಡಿ, ಇನ್ನೂ ಬಿಸಿ ಇದೆ. ನಾನು ಸ್ಲ್ಯಾಬ್ ಮೇಲೇ ನಾದ್ಕೋತಾ ಇದ್ದೀನಿ. ನೀವು ದೊಡ್ಡ ತಟ್ಟೆ, ಹರಿವಾಣ ಏನಾದರೂ ತೊಗೊಂಡು ಅದ್ರ ಮೇಲೇ ಮಾಡ್ಕೋಬೋದು. ಹಿಟ್ಟು ಇನ್ನೂ ಬಿಸಿ ಇರೋದ್ರಿಂದ ತಣ್ಣೀರಲ್ಲಿ ಸ್ವಲ್ಪ ಕೈನ ಎತ್ಕೊಂಡು ನಾದ್ಕೋತಾ ಇದ್ದೀನಿ. ಹಿಟ್ಟು ಸ್ವಲ್ಪನೂ ಗಂಟಾಗಿರಲಿಲ್ಲ. ಇನ್ ಕೇಸ್ ಗಂಟಾಗಿದ್ರೂ ಈ ಥರ ನಾದ್ಕೋಬೇಕಾದ್ರೆ ಚೆನ್ನಾಗಿ ಪ್ರೆಸ್ ಮಾಡಿ ನಾದ್ಕೊಳ್ಳೋದ್ರಿಂದ ಗಂಟು ಕೂಡ ಒಡೆದೋಗುತ್ತೆ. ಸ್ವಲ್ಪನೇ ಹಿಟ್ಟನ್ನ ಹಾಕ್ಕೊಂಡು ನಾದ್ಕೋಬೇಕು. ನಾನಿಲ್ಲಿ ಒಂದು 1/4 ಭಾಗದಷ್ಟು ಮಾತ್ರ ಹಾಕ್ಕೊಂಡು ನಾದ್ಕೋತಾ ಇದ್ದೀನಿ. ಹಿಟ್ಟು ಒಣಗದೇ ಇರೋ ಥರ ಚೆನ್ನಾಗಿ ಮುಚ್ಚಬೇಕು, ಇಲ್ಲಾಂದರೆ ಒಂದು ಹಸಿ ಬಟ್ಟೆನ ಹಾಕಿಡಬೇಕು.
ನೋಡಿ ನಾದ್ಕೊಂಡಿದ್ದಾಗಿದೆ. ಇವಾಗ ಸಣ್ಣ ಸಣ್ಣಗೆ ನಮಗೆ ಹಪ್ಪಳ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಇದನ್ನು ಮಾಡೋದಕ್ಕೆ ಹುರುಳಿ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ ನಮ್ಮ ಕಡೆ. ಹಪ್ಪಳ ಮಾಡೋದಕ್ಕೆ ಮನೇಲಿ ಜನ ಇದ್ದರೆ ಚೆನ್ನಾಗಿ ಈ ಥರ ಒಬ್ಬರು ಮಾಡಿಕೊಟ್ರೆ ಇನ್ನೊಬ್ಬರು ಪ್ರೆಸ್ ಮಾಡಿ ಹಾಕ್ಬೋದು. ಇದೇ ಥರ ಎಲ್ಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಈ ಥರ ಉರುಳಿ ಮಾಡಿ ಇಟ್ಕೋಬೇಕು. ಈ ಉರುಳಿ ಮಾಡ್ಕೊಂಡ ನಂತರ ಇದನ್ನು ಕೂಡ ಒಣಗದೇ ಇರೋ ಥರ ಒಂದು ಪಾತ್ರೆಗೆ ಹಾಕಿ ಹಸಿ ಬಟ್ಟೆ ಮುಚ್ಚಿಡ್ಬೋದು ಅಥವಾ ಒಂದು ಪ್ಲೇಟ್ನ ಚೆನ್ನಾಗಿ ಮುಚ್ಚಿಡಬೇಕು. ನೋಡಿ ಎಲ್ಲನೂ ಮಾಡಿಕೊಂಡು ರೆಡಿ ಮಾಡ್ಕೊಂಡಾಯಿತು. ಇವಾಗ ಪ್ರೆಸ್ ಮಾಡ್ಕೊಳ್ಳೋಣ. ಈ ಥರ ಒಂದು ಕವರ್ನ ತೊಗೊಂಡು ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಪ್ರತಿ ಸಾರಿ ಹಚ್ಕೊಳ್ಳೋದೇನು ಬೇಡ, ಒಂದು ಸಾರಿ ಹಚ್ಕೊಂಡ್ರೆ ಸಾಕಾಗುತ್ತೆ. ನಡುವೆ ಏನಾದರೂ ಅಂಟತ್ತಂದರೆ ಸ್ವಲ್ಪ ಹಚ್ಕೊಳ್ಳಿ ಅಷ್ಟೇ. ಈ ಥರ ಒಂದು ಟ್ರಾನ್ಸ್ಪರೆಂಟ್ ಕವರ್ನ ತೊಗೊಂಡು ನಡುವೆ ಹಪ್ಪಳದ ಹಿಟ್ಟನ್ನ ಇಟ್ಕೊಂಡು ಮೇಲೆ ಮತ್ತೆ ಕ್ಲೋಸ್ ಮಾಡಿಕೊಂಡು ಪ್ರೆಸ್ ಮಾಡ್ಕೋಬೇಕು. ಎಷ್ಟು ತೆಳ್ಳಗೆ ಸಾಧ್ಯ ಅಷ್ಟು ತೆಳ್ಳಗೆ ಪ್ರೆಸ್ ಮಾಡ್ಕೊಳ್ಳಿ. ಹಪ್ಪಳ ತೆಳ್ಳಗಿದ್ದಷ್ಟು ಎಣ್ಣೆಲಿ ಹಾಕಿದಾಗ ಚೆನ್ನಾಗಿ ಹರಳ್ಕೊಳ್ಳುತ್ತೆ. ದಪ್ಪ ಆದರೆ ಹರಳ್ಕೊಳ್ಳಲ್ಲ. ನೋಡಿ ನಾನು ಈ ಸೈಜ್ಗೆ ಪ್ರೆಸ್ ಮಾಡ್ಕೊಂಡಿದ್ದೀನಿ. ತುಂಬ ತೆಳ್ಳ ಮಾಡ್ಕೊಳ್ಳೋಕೆ ಹೋದರೆ ಕವರ್ಗೆ ಅಂಟ್ಕೊಂಡ್ಬಿಡುತ್ತೆ. ಇಷ್ಟು ಸಾಕಾಗತ್ತೆ. ಇದನ್ನ ಇವಾಗ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಈ ಥರ ಕವರ್ನ ಡೈರೆಕ್ಟಾಗಿ ಬಟ್ಟೆ ಮೇಲೆ ಹಾಕಿ ನಿಧಾನವಾಗಿ ಕವರ್ನ ಎತ್ಕೋಬೇಕು. ಎಲ್ಲನೂ ಇದೇ ಥರ ಪ್ರೆಸ್ ಮಾಡಿಕೊಂಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು. ಈ ಹಪ್ಪಳನ ಲಟ್ಸಿ ಕೂಡ ಮಾಡ್ಬೋದು. ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲ ಮಾಡ್ಕೋತೀವಲ್ಲ ಆ ಥರ ಲಟ್ಟಿಸ್ಕೊಂಡು ಕೂಡ ಮಾಡ್ಕೋಬೋದು. ಅಕ್ಕಿ ಹಿಟ್ಟನ್ನ ಹಾಕಿ ಲಟ್ಟಿಸ್ಕೋಬೇಕಾಗತ್ತೆ. ಒನ್ ಡೇ ಫುಲ್ ಬಿಸಿಲಲ್ಲಿ ಒಣಗಿದ ನಂತರ ಈ ಥರ ಆಗಿದೆ. ಇನ್ನೊಂದು ದಿನ ಬಿಸಿಲಲ್ಲಿ ಈ ಬೇಸನ್ನ ಹಾಗೇನೆ ಇಟ್ಬಿಟ್ಟು ಒಣಗಿಸ್ಕೊಂಡ್ರೆ 1 ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ ನೆಕ್ಸ್ಟ್ ಡೇ ನಾನು ಕರಿತಾ ಇದ್ದೀನಿ. ಎಷ್ಟು ಅಗಲವಾಗಿ ಬರ್ತಾ ಇದೆ ಹಪ್ಪಳ. ತುಂಬ ಹಗೂರವಾಗಿತ್ತು, ಎಣ್ಣೆನೂ ಹಿಡಿತಾ ಇರಲಿಲ್ಲ. ಬಾಯಲ್ಲಿಟ್ಟರೆ ಕರಗೋ ಥರ ಆಗಿತ್ತು. ನಾನು ತೊಗೊಂಡಿದ್ದ ಬೌಲ್ ಅಳತೆಗೆ ಒಂದು 100 ಹಪ್ಪಳ ಆಗಿತ್ತು. ಒಂದೂ ಒಡಿದೆ ಹಾಳಾಗದೆ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನೀವು ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ತೀರಾ ಮಸಾಲ ಅಕ್ಕಿ ಹಪ್ಪಳಕ್ಕೆ ಅಂತ ಕಮೆಂಟ್ ಮಾಡಿ. ಈ ಅಕ್ಕಿ ಹಪ್ಪಳನ ಸ್ಟವ್ ಮೇಲೆ ಹಾಗೆ ಸುಟ್ಕೊಂಡ್ಲೂಬೋದು ಮತ್ತು ಓವೆನಲ್ಲಿ ಕೂಡ ಮಾಡ್ಕೋಬೋದು. ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೀಗೆ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.